ಒಂದು ಮೀಟರ್ ನಲ್ಲಿ ಎಷ್ಟು ಕಿಲೋಮೀಟರ್ಗಳಿವೆ ಅಂತ ಕೇಳಿದ್ದಾನೆ. ನಮ್ಗೆ ಗೊತ್ತಿದೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಂತ. ಅದೇ ನಮಗೆ 1 ಮೀಟರ್ ಬೇಕು ಅಂದ್ರೆ ನಮ್ಗೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಈಗ 1 ಮೀಟರ್ ಬೇಕು ಅಂತಂದ್ರೆ ನಾವೇನ್ ಮಾಡೋಣ, ಈ 1000ನ ಬಲಕ್ಕೆ ಕಳಿಸೋಣ. ಬಲಕ್ಕೆ ಕಳಿಸಿದ್ರೆ ಏನಾಗುತ್ತೆ, ಅದು ಕೆಳಗೆ ಬರುತ್ತೆ, ಡಿವೈಡ್ ಆಗುತ್ತೆ. 1/1000 ಇದು ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕಾಗಿದೆ ಏನಂದ್ರೆ, ಇದು 1/10 ಇದ್ರೆ ಅವಾಗ ಇಲ್ಲಿ ಪಾಯಿಂಟ್ ಬರುತ್ತೆ. 1 ಪ್ಲೇಸಿಗೆ ಎಷ್ಟು 0 ಇರುತ್ತಲ್ಲ ಅಷ್ಟು ಪ್ಲೇಸಿಗೆ ಪಾಯಿಂಟ್ ಬರುತ್ತೆ. 100 ಇದ್ರೆ 100 ಇದ್ದಾಗ 2 0 ಇದ್ದಾಗ ಪಾಯಿಂಟ್ 2 ಪ್ಲೇಸಿಗೆ ಬರಬೇಕು. 2 ಪ್ಲೇಸಿಗೆ ಬರ್ಬೇಕಂದ್ರೆ ಇಲ್ಲಿ 1 ಜಾಗ, ಇಲ್ಲಿ ಏನು, ಇಲ್ಲಿ 0 ಹಾಕ್ಬಿಡ್ಬೇಕು. ಅದೇ 1/1000 3 0 ಇದ್ದಾಗ 3 ಪ್ಲೇಸಿಗೆ ಇಲ್ಲಿ 1 2 3 ಇಲ್ಲಿ ಬರುತ್ತೆ. ಸೊ ಇಲ್ಲೇನು ಏನು ಇಲ್ಲ ಅಂದ್ರೆ ಇಲ್ಲಿ 0 ತಗೋಬೇಕು. ಸೊ 1/1000 ಅಂತಂದ್ರೆ 1 ಅದಕ್ಕೆ 3 ಪ್ಲೇಸಿಗೆ ಪಾಯಿಂಟ್ ಅಂದ್ರೆ 1 2 3 1 2 3 ಇಲ್ಲಿ ಪಾಯಿಂಟ್ ಕೊಡ್ಬೇಕು. ಅಂದ್ರೆ ಇಲ್ಲೇನು ಇಲ್ಲ ಅಂದ್ರೆ 0 ಇರುತ್ತೆ. 0.001 ಆಗುತ್ತೆ. ಇನ್ನು ಹೆಚ್ಚಿನ ಪ್ರಶ್ನೆಗಳಿಗಾಗಿ ನೀವು IG ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ಸೆಂಟ್ರಲ್ ಗವರ್ಮೆಂಟ್ ಕೋರ್ಸ್ ಅನ್ನ ಜಾಯಿನ್ ಆಗಿ.